ನಾಯಿ ಅಂದ್ರೆ ನಿಯತ್ತು. ಡಿ ಕೆ ಶಿವಕುಮಾರ್ ಅಂದ್ರೆ ಕಾಂಗ್ರೆಸ್ ಪಕ್ಷದ ನಿಯತ್ತು, ಹೈಕಮಾಂಡ್ನ ನಿಯತ್ತಿನ ಸೈನಿಕ. ಅದಕ್ಕೆ ಹೇಳಿರ್ಬೋದು. ಯಾರೆಲ್ಲ 136 ಜನನು ಡಿ ಕೆ ಶಿವಕುಮಾರ್ ಅವರ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಅವರು ಸೇರಿ 136 ಜನನು ಡಿ ಕೆ ಶಿವಕುಮಾರ್ ಅವರ ಆಪ್ತರೆ. 136 ಜನನು ನನ್ನೂ ಸೇರಿ ಡಿ ಕೆ ಶಿವಕುಮಾರ್ ಅವರು ಸೇರಿ ಸಿಎಂ ಅವರ ಆಪ್ತರೆ. ರೆಸಾರ್ಟ್ಗೆ ಹೋಗ್ತೀವಿ ಅಂತ ನಾವು ಯಾವತ್ತೇ ಹೇಳೇವೆ. ರೆಸಾರ್ಟ್ಗೆ ಹೋಗಿದ್ರೆ ನೇರವಾಗಿ ಹೇಳ್ತೀವಿ. ನಾನೇ ಹೇಳಲ್ವಾ. ಹೌದು, ನಾಯಿ ಅಂದ್ರೆ ಪ್ರಾಮಾಣಿಕತೆ, ನಾಯಿ ಅಂದ್ರೆ ನಿಯತ್ತು. ಅದಕ್ಕೆ ಎಲ್ಲಾ ಶಾಸಕರು ನಿಯತ್ತು ಅಂತ ಹೇಳಿರಬಹುದು. ಬದಲಾವಣೆ ವಿಚಾರವಾಗಿ ಚರ್ಚೆ ಅಂತ ಪ್ರಶ್ನೆ ಕೇಳಿದಕ್ಕೆ ಅವರು ಹೇಳ್ತಾರೆ ಹೈಕೋರ್ಟ್ ನಾಯಿಗಳನ್ನ ಹಿಡಿಬೇಕು ಅನ್ನುವಂಥದ್ದು ನಿಟ್ಟಿನಲ್ಲಿ ಮಾತಾಡ್ತಾರೆ. ಯಾವ ಹೋಲಿಕೆನೇ ಇಲ್ಲದ ರೀತಿಯಲ್ಲಿ ಮಾತಾಡ್ತಾರೆ. ನಾಯಿ ಅಂದ್ರೆ ನಿಯತ್ತು. ಡಿ ಕೆ ಶಿವಕುಮಾರ್ ಅಂದ್ರೆ ಕಾಂಗ್ರೆಸ್ ಪಕ್ಷದ ನಿಯತ್ತು, ಹೈಕಮಾಂಡ್ನ ನಿಯತ್ತಿನ ಸೈನಿಕ. ಅದಕ್ಕೆ ಹೇಳಿರ್ಬೋದು. ಒಂದ್ ಕಡೆ ಮೂಲ ಕಾಂಗ್ರೆಸ್ ನೋವಾಗ್ತದೆ ಈ ವಿಚಾರದಲ್ಲಿ ಅವ್ರ ಮಾತಿನ ಸರ್ ಮಾದೇವ ಒಂದಷ್ಟು ಜನ ನಿಯತ್ತಿಲ್ಲ ಅಂತಾನೆ ಸರ್ ಅವ್ರಿಗೆ. ಅಲ್ಲ, ನಾನು ಹೇಳ್ತಾ ಇರೋದು ನಾಯಿ ಅಂದ್ರೆ ನಿಯತ್ತು, ಡಿ ಕೆ ಶಿವಕುಮಾರ್ ಅಂದ್ರೆ ನಿಯತ್ತು. ಹೈಕಮಾಂಡ್ಗೆ ನಿಯತ್ತಾಗಿರುವ ಮನುಷ್ಯ 40 ವರ್ಷದಿಂದ 2 ಸರಿ ಮಂತ್ರಿ ಮಾಡಲಿಲ್ಲ. 2013ರಲ್ಲಿ ಒಂದು 6 ತಿಂಗಳು ಮಂತ್ರಿ ಮಾಡಲಿಲ್ಲ. ಅವ್ರೇನು ಬೇಜಾರು ಮಾಡ್ಕೊಳ್ಳಿಲ್ಲ. ಈಗ ಮುಖ್ಯಮಂತ್ರಿ ಆಗಿಲ್ಲ, ಇನ್ನೂ ಅವ್ರೇನು ಬೇಜಾರು ಮಾಡ್ಕೊಂಡಿಲ್ಲ. ಅವ್ರು ನಿಯತ್ತು ಪಕ್ಷಕ್ಕೆ. ಅದಕ್ಕೇನೋ ಹೇಳಿರ್ಬೋದು ಮಾದೇಪ್ಪನವರು. ಪ್ರಾಮಾಣಿಕತೆ ವ್ಯಂಗ್ಯಗಳೆಲ್ಲ ನಡೀತಾ ಇದೆ ಸರ್ ಪಕ್ಷದ ಒಳಗಡೆ ನಡೀತಾ ಇದೆ. ಯಾರು ವಿರೋಧ ಪಕ್ಷದವ್ರು ಟೀಕೆ ಮಾಡ್ತಾ ಇಲ್ಲ, ನಿಮ್ಮ ಪಕ್ಷದವರೇ ನಿಮ್ಮನ್ನ ಟೀಕೆ ಮಾಡ್ತಾರೆ ಅನ್ನೋ. ಸ್ವಲ್ಪ ಒಂದು ವಾರ ಟೈಮ್ ಕೊಡಿ, ಎಲ್ಲದಕ್ಕೂ ನೇರ ಉತ್ತರ ಕೊಡ್ತಾರೆ. ಒಂದು ವಾರ ಟೈಮ್ ಕೊಡ್ರಿ. ನಾಯಿ ವ್ಯಂಗ್ಯ ಎಲ್ಲದಕ್ಕೂ ಸೂಕ್ತ ಉತ್ತರ ಕೊಡ್ತಾರೆ. ಡಿ ಕೆ ಶಿವಕುಮಾರ್ ಆಪ್ತರು ಸೈಲೆಂಟ್ ಆದ್ರು ಅಂತ ಯಾರೆಲ್ಲ 136 ಜನನು ಡಿ ಕೆ ಶಿವಕುಮಾರ್ ಅವರ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಅವರು ಸೇರಿ 136 ಜನನು ಡಿ ಕೆ ಶಿವಕುಮಾರ್ ಅವರ ಆಪ್ತರೆ. 136 ಜನನು ನನ್ನೂ ಸೇರಿ ಡಿ ಕೆ ಶಿವಕುಮಾರ್ ಅವರು ಸೇರಿ ಸಿಎಂ ಅವರ ಆಪ್ತರೆ. ರೆಸಾರ್ಟ್ಗೆ ಹೋಗ್ತೀವಿ ಅಂತ ನಾವು ಯಾವತ್ತೇ ಹೇಳೇವೆ. ರೆಸಾರ್ಟ್ಗೆ ಹೋಗಿದ್ರೆ ನೇರವಾಗಿ ಹೇಳ್ತೀವಿ. ನಾನೇ ಹೇಳಲ್ವಾ. ಆತರ ಯಾವ ಇದೂ ಇಲ್ಲ. ಈಗ 20 ಜನ ನಾನು ಲಂಡನ್ಗೆ ಹೋಗಿದ್ದೆ. ನಮ್ಮ ಕೃಷಿ ಸಚಿವರು 24ನೇ ತಾರೀಕು ಲಂಡನ್ಗೆ ಹೋಗ್ತಾರೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಕಳಿಸಿದ್ರು ಅಂತಾನ? ಈಗ 11 ಜನ ಹೋಗಿರೋದು ನೀವ್ ಹೇಳೋದು ಎಲ್ಲ ಒಟ್ಟಿಗೆ ಹೋಗ್ತಾರೆ. ಈಗ ನಾವು ಸ್ನೇಹಿತರುಗಳು ಹೋದ ವರ್ಷ 14 ಜನ MLAಗಳು ದುಬೈಗೆ ಹೋಗಿದ್ವಿ. ಹಾಗಾದ್ರೆ ಯಾರಾದ್ರು ಕಳಿಸಿದ್ರು ಅಂತಾನ? ಅದೆಲ್ಲ ಊಹಾಪೋಹಗಳು. ಅದಕ್ಕೆ ನಾನು ಹೇಳ್ತಾ ಇರೋದು, ಒಂದು ವಾರ ಸುಮ್ಮನೆ ಇರಿ, ಎಲ್ಲದಕ್ಕೂ ಉತ್ತರ ಬರುತ್ತೆ.